ಮೇರು ನಡೆ, ನಮ್ಮೆಲ್ಲರ ಒಗ್ಗಟ್ಟು ಹಾಗೂ ಏಳ್ಗೆ ಮತ್ತು ಈ ಸಮಾಜದಲ್ಲಿ ಬದುಕುತ್ತಿರುವ ನಮ್ಮೆಲ್ಲರ ಜವಾಬ್ದಾರಿ. ಅಂದರೆ ಗಣತಂತ್ರದ ವ್ಯವಸ್ಥೆಯ ಭಾಗವಾಗಿ ಬದುಕುತ್ತಿರುವ ನಮ್ಮೆಲ್ಲರ ಒಂದು ಸಾಮಾಜಿಕ ಕರ್ತವ್ಯವಾದ ಜಾತಿ ಗಣತಿಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಪ್ರತಿನಿಧಿಸಬೇಕಿರುವ ಬಗ್ಗೆ ಹಾಗೂ ಸಮಾಜ ಸಂಘಟನೆಯ ಚರ್ಚೆ ನಡೆದು ಶ್ರೀಗಳು ಉತ್ತಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಎಂಬುದು ನಮ್ಮೆಲ್ಲರ ಭಕ್ತರ ನಿರೀಕ್ಷೆಯಾಗಿದೆ. ಇದನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಿದೆ. ಜಾತಿ ಗಣತಿಯ ಒಂದು ಮುಖ್ಯ ಸಂದರ್ಭದಲ್ಲಿ ನಾವು ಒಳಪಂಗಡಗಳ ಹೆಸರನ್ನು ನಮ್ಮೊಳಗೆ ಸೀಮಿತವಾಗಿರಿಸಿ ಒಟ್ಟಾಗಿ ನಿಂತು ಗಟ್ಟಿಯಾಗಿ ವೀರಶೈವ ಲಿಂಗಾಯತ ಎನ್ನುವ ಅಸ್ಮಿತೆಯನ್ನು ಪ್ರತಿಪಾದಿಸಿದರೆ ನಮ್ಮ ಸಮಾಜದ ಹಾಗೂ ಧರ್ಮದ ಒಳಿತಿನ ಹಾದಿಯನ್ನು ಮುಂದಿನ ಎಲ್ಲ ಪೀಳಿಗೆಗಳಿಗೆ ಭದ್ರಪಡಿಸಿದ ಕರ್ತವ್ಯವನ್ನು ಪಾಲಿಸಿದ ಹಾಗೆ ಎನ್ನುವುದು ನಿಮ್ಮೆಲ್ಲರ ಗಮನಕ್ಕೆ ತರಬಯಸುತ್ತೇನೆ. ಇವತ್ತು ನಾವು ಒಟ್ಟಾಗದೆ ಹೋದರೆ ಇಷ್ಟು ಶತಮಾನಗಳ ಕಾಲ ಸಾಧಿಸಿದ ಏಳ್ಗೆ, ಪ್ರಗತಿ ಎಲ್ಲವೂ ನಮ್ಮ ಮುಂದಿನ ಪೀಳಿಗೆಗಳಿಗೆ ದಾಟದೆ ಹೋದೀತು ಎನ್ನುವ ಎಚ್ಚರಿಕೆಯನ್ನು ಮೊದಲು ನಾವು ನೋಡಬೇಕಿದೆ. ಅಪ್ಪಾಜಿಯವರು ಅವರ ಸಂಘಟನಾ ಚತುರತೆ ಮತ್ತು ಅವರು ರೂಢಿಸಿಕೊಂಡು ಬಂದಿರುವ ಸಮಭಾವ, ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಎಂಬುದು ಅವರ ದೃಢ ನಂಬಿಕೆ. ಅದನ್ನು ಎಲ್ಲ ಸಂದರ್ಭಗಳಲ್ಲೂ ಸಾಕ್ಷಾತ್ಕರಿಸಿ ತೋರಿಸಿದ ಬದ್ಧತೆಯ ಕೀರ್ತಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರಿಗೆ ಸಲ್ಲುತ್ತದೆ. ಶಿವಶಂಕರಪ್ಪಾಜಿ ಅವರ ಅಧ್ಯಕ್ಷರಾದ ನಂತರದಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ಕಾರ್ಯ ನಿರಂತರವಾಗಿ ಸಾಗಿದೆ. ಅಲ್ಲದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇದ್ದ ಹೆಸರನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಎಂದು ಬದಲಾಯಿಸಿ ಸಮನ್ವಯಗೊಳಿಸಿದ ಕೀರ್ತಿಯು ಕೂಡ ಅವರಿಗೆ ಸಲ್ಲುತ್ತದೆ. ಇಂದು ಸೋಮವಾರ ಬೆಳಿಗ್ಗೆ ಶಿವಸ್ವರೂಪಿಗಳಾದ ಪಂಚಾಚಾರ್ಯರು ಆದ ಪೂಜ್ಯ ಕೇದಾರ ಶ್ರೀಗಳು ಮನೆಗೆ ಆಗಮಿಸಿ ಪಾದಪೂಜೆ ಸ್ವೀಕರಿಸಿದ್ರು. ಕಾರ್ಯಕ್ರಮದ ನಂತರ ಉಳಿದ 4 ಪೀಠಾಧೀಶರುಗಳು ಕೂಡ ಮನೆಗೆ ಆಗಮಿಸಿ ಪಾದಪೂಜೆ ಸ್ವೀಕರಿಸಲಿದ್ದಾರೆ. ಇದು ನಮ್ಮ ಮನೆತನಕ್ಕೆ ಕೂಡ ಒಂದು ಸ್ಮರಣೀಯ ಹಾಗೂ ಭಾವುಕವಾದ ದಿನವಾಗಿದೆ. ಶ್ರೀಗಳವರೇ, ಅನೇಕ ವರ್ಷಗಳ ನಂತರ ಜಗದ್ಗುರುಗಳವರ ಸಮಾಗಮ ಎಸ್.ಎಲ್. ಅಪ್ಪಾಜಿಯವರ ಆಶಯದಂತೆ ಇವತ್ತು ಆಗ್ತಾ ಇದೆ. ಈ ಸಂಘಟನೆಯ ಒಗ್ಗಟ್ಟು ಇದೇ ರೀತಿ ಮುಂದುವರಿಯಲಿ ಎಂದು ಈ ಮೂಲಕ ಮತ್ತೊಮ್ಮೆ ಎಲ್ಲ ಭಕ್ತರ ಪರವಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಮ್ಮೆಲ್ಲರ ಆಶಯದಂತೆ ಧರ್ಮ ಸಮ್ಮೇಳನವು ನಡೆಯುತ್ತಿದ್ದು ಭಾರತ ರಾಷ್ಟ್ರಾದ್ಯಂತ ಮತ್ತೊಮ್ಮೆ ಸಮಾಜ ಸಂಘಟನೆಯಾಗಲಿ ಎಂದು ಕೋರುತ್ತೇನೆ. ಇದಕ್ಕೆ ಜಗದ್ಗುರು ಪಂಚಾಚಾರ್ಯರು, ಶಿವಾಚಾರ್ಯರು, ವಿರಕ್ತರು, ಶಿವಶರಣರು, ರಾಜಕೀಯ ಮುಖಂಡರು, ಭಕ್ತರು ಕೈ ಜೋಡಿಸಲಿಕ್ಕಾಗಿ ಶಾಮನೂರು ಕುಟುಂಬದ ಪರವಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಎಲ್ರಿಗೂ ಧನ್ಯವಾದಗಳು.